ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ರೂಪಶ್ರೀ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ, ನೋಡೋಣ ಕ್ವಿಕ್ ಎನರ್ಜಿ ಯಾರದ್ದು ಪಿಕ್ ಆಗುತ್ತೆ ಇವತ್ತು ಅಂತ. ಆ್ಯಂಡ್ ಇದು ಜನರಲ್ ರೀಡಿಂಗ್, ಸೊ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಟೈಮ್ಲೆಸ್ ರೀಡಿಂಗ್, ಸೊ ಯಾವಾಗ ಸಿಗುತ್ತೆ ಆವಾಗಿಂದ ಅಪ್ಲಿಕಬಲ್ ಆಗುತ್ತೆ. ಆ್ಯಂಡ್ ಓಕೆ ಬಾಬಾ, ಚೈಲ್ಡ್ wounded ಅಂತ ಬರ್ತಾ ಇದೆ. awakens compassion and desire to serve other wounded children, opens the learning path of forgiveness. ಸೊ ಇಲ್ಲಿ ನಂಗೆ ಕಾಣ್ತಾ ಇರೋದು ಚೈಲ್ಡ್ wounded ಅಂತ. ಸೊ ನೀವು ಚಿಕ್ಕೋರಿರುವಾಗ ಚಿಕ್ಕೋರಿರುವಾಗ ನಿಮಗೆ ಮನಸ್ಸಿಗೆ ತುಂಬ ನೋವಾಗುವಂಥ ಒಂದು ಸಿಚುವೇಶನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಇರ್ಬೋದು, ಲೈಕ್ ಸೊ ಅದರಿಂದ ನಿಮಗೆ ಚೈಲ್ಡ್ wound ಆಯಿತು ಅಂತ ಅಂದರೆ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತು ಅಂತ ಅರ್ಥ ಆಯ್ತಾ? ಸೊ ಅದರಿಂದ ಏನಾಯ್ತಂದರೆ ಆ ಥರ ಆಗಿತ್ತು. ನಿಮಗೆ ಬೇರೆ ಮಕ್ಕಳು ಯಾರು ಈ ಥರ ಪ್ರಾಬ್ಲಮ್ ಇದ್ದಾರೆ, ನೋವಲ್ಲಿದ್ದಾರೆ ಅಂತಂದರೆ ನಿಮಗೆ ಬೇಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಇಸ್ ಬಾಬಾ? addict helps you recognize and confront addictive behavior. Okay, so ಇಲ್ಲಿ ಹೇಳಿದ್ರು ಫಸ್ಟ್ ಕಾರ್ಡಲ್ಲಿ ಡಿಸೈರ್ ಟು ಸರ್ವ್ ಅದರ್ wounded ಚಿಲ್ಡ್ರನ್ ಅಂತ. ಸೊ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟು ಲೈಕ್ ಮಕ್ಕಳಲ್ಲಿ ಸಮ್ ಅಡಿಕ್ಷನ್ಗೇನೋ ಹೋಗ್ಬಿಟ್ಟಿರ್ತಾರೆ, ಆಯಿತಾ, ಹೋಗ್ಬಿಟ್ಟಿದ್ದಾರಂತೆ. ಸೊ ಅವರನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾಕೆ ಅಂದರೆ ನೀವು ಕೂಡ ಆ ಥರ ಒಂದು ಫೇಸ್ ನಿಮ್ಮ ಲೈಫ್ ಫೇಸಿಂದ ಬಂದಿದ್ದೀರಾ ಅಂತ. ಓಕೆ, ಅದ್ರ ಜೊತೆಗೆ ನಿಮ್ಗೆ ಆ ಥರ ಮಕ್ಕಳನ್ನ ನೋಡಿದಾಗ ನೀವು ಫರ್ಗಿವ್ ಮಾಡ್ತೀರಾ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿಮ್ಗೆ ಅರ್ಥ ಆಗಿದೆ ಕ್ಲಿಯರಾಗಿ ಲೈಫ್ ಸಿಚುಯೇಷನ್ ಯಾವ ಥರ ಇರುತ್ತೆ ಅಂತ ಮಕ್ಕಳದ್ದು ಅಂತ. ಓಕೆ, ಯಾಕೆಂದರೆ ನೀವೇ ಆ ಫೇಸಿಂದ ಬಂದಿದ್ದೀರಾ. ಸಮ್ ಅಡಿಕ್ಷನ್ ಅಥವಾ ಚೈಲ್ಡ್ wounded ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಏನೋ ಓಕೆ, ಚೈಲ್ಡ್ ಅಂದರೆ ಲೈಕ್ ಗೊತ್ತಲ್ವಾ, ವಿತಿನ್ ಸಮ್ವೇರ್ 15 years ಒಳಗಿರ್ಬೋದು ಮಕ್ಕಳು. ಸೊ ಏನೋ ತೊಂದರೆ ಆಗಿರ್ಬೋದು, ಸ್ಕೂಲು ಶಾಲೆಗಳಲ್ಲಿರ್ಬೋದು ಅಥವಾ ಆಚೆ ಕಡೆ ಎಲ್ಲೋ ಇರ್ಬೋದು, ಏನೋ ತೊಂದರೆ ಆಗಿದೆ. ಸೊ ಹಾಗಾಗಿ ಆ ಥರ ನಿಮಗೆ ಆಗಿದ್ದರಿಂದ ಇವಾಗ ನೀವು ಬೇರೆ ಮಕ್ಕಳನ್ನ ನೋಡಿದಾಗ ಆ ಥರ ಪ್ರಾಬ್ಲಮ್ ಇದೆ ಅಂದಾಗ ನೀವು ಬೇಗ ಅರ್ಥ ಮಾಡ್ಕೋತೀರಾ. ಅವರು ಏನಾದ್ರು ಆ ಥರ ತಪ್ಪು ಮಾಡಿದ್ರು ಕೂಡ ಫರ್ಗಿವ್ ಮಾಡ್ತೀರಾ ಅಂತಲೂ ಹೇಳ್ತಾ ಇದ್ದಾರೆ. ಓಪನ್ಸ್ ದ ಲರ್ನಿಂಗ್ ಪಾತ್ ಫಾರ್ ಫರ್ಗಿವ್ನೆಸ್. ಯಾಕೆ ಆ ಥರ ತೊಂದರೆ ಆಗ್ತಾಯಿದೆ ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. 10 people ಅಂತಿದ್ದಾರೆ. ಸೊ ಎಕ್ಸಾಕ್ಟ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಮಕ್ಕಳಲ್ಲಿ ಏನು ಸ್ಕೂಲು ಶಾಲಾ ಆ ಥರ ಹೋದಾಗ ಏನಾದ್ರು ತೊಂದರೆ ಆಗಿರ್ಬೋದು, ಏನೋ ಹಿಂಸೆ, ಏನೋ ಅದರಿಂದ ಏನು ಅಡಿಕ್ಟ್ ಆಯಿತು, ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ. ಏನಾದ್ರು ಬರುತ್ತಾ ಬೇರೆ ಕಾರ್ಡ್ಸ್? ನಾನು ವಾಟ್ ಎಲ್ಸ್ ಬಾಬಾ?
ಮೀಡಿಯೇಟರ್ ಅಂತ ಬರ್ತಾರೆ. ಗಿಫ್ಟ್ ಫಾರ್ ನೆಗೋಷಿಯೇಟಿಂಗ್ ಫೇರ್ನೆಸ್ ಆ್ಯಂಡ್ ಸ್ಟ್ರಾಟಜಿ ಇನ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್, ರೆಸ್ಪೆಕ್ಟ್ ಫಾರ್ ಬೋತ್ ಸೈಡ್ಸ್ ಆಫ್ ಎನ್ ಆರ್ಗ್ಯುಮೆಂಟ್. ಓಕೆ, ಈ ಥರ ಏನೋ ನಿಮ್ಮ ಲೈಫಲ್ಲಿ ಚೈಲ್ಡ್ ಓನ್ ಅಂತ ಬಂತಲ್ಲ, ಆ ಥರ ಆದಾಗ ನಿಮ್ಮ ಮೀಡಿಯೇಟರ್ ಬರಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಗೊತ್ತಿರುತ್ತೆ ಏನಾಯಿತು, ಏನು ನಡೀತು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಅಂತ. 10 ಅಂತ ಹೇಳಿದ್ರು, 10 ಜನಗಳಿಗೆ ಇದು ಅನ್ವಯಿಸುತ್ತೆ ಅಂತ. ಸೊ ಅನ್ವಯಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲರೂ ಒಂದು ತೊಂದರೆ ಆಗಿರ್ಬೋದು ಬೇರೆಯವ್ರಿಗೂ, ಬಟ್ ತುಂಬ ಸೀರಿಯಸ್ ಎಫೆಕ್ಟ್ ಆಯಿತು, ಅಂದರೆ ತುಂಬ ಮನಸ್ಸಿನ ಮೇಲೆ ಪ್ರಭಾವ ಆಯಿತು, ಮತ್ತು ಅಡಿಕ್ಷನ್ ಥರ ಹೊಟ್ಟೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಡಿಕ್ಟೆಡ್ ಅಂತ. ವಾಟ್ ಎಲ್ಸ್ ಬಾಬಾ? ರೆಬೆಲ್. Okay. Challenges authority to effect social change. Reject spiritual systems that do not serve inner needs. ಇಲ್ಲಿ ನೋಡಿದ್ರಾ, ಮಕ್ಕಳು ಅದೇ 15 ಇಯರ್ಸ್ ಒಳಗೆ ಅಂತ ಹೇಳಿದೆ, ಅಡಿಕ್ಷನ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಏನಾಗಿರುತ್ತೆ, ನಿಮ್ಮ ಅದೇ ಯಂಗ್ ಏಜಲ್ಲಿ ಏನೋ ಒಂದು ತೊಂದರೆ ಆಗಿಬಿಟ್ಟು ಅದು ಯಾವ ಥರ ನಿಮ್ಮ ಮೇಲೆ ಪ್ರಭಾವ ಬೀರ್ತು ಅಂತಂದರೆ, ಮೇ ಬಿ ಇದು ಡ್ರಗ್ ಅಡಿಕ್ಷನ್ ಇರ್ಬೋದು, ಎನಿ ಅಡಿಕ್ಷನ್ ನಿಮಗೆ ಗೊತ್ತಿರುತ್ತೆ ಏನು ಅಂತ. ಸೊ ಅದರಿಂದ ಅಂದರೆ ಸೋಷಿಯಲ್ ಚೇಂಜಸ್ ಬಗ್ಗೆ, ಚಾಲೆಂಜಸ್ ಅಥಾರಿಟಿ ಟು ಎಫೆಕ್ಟ್ ಸೋಷಿಯಲ್ ಚೇಂಜ್. ಜನಗಳ ಬಗ್ಗೆ ಉಡಾಫೆ, ತಿರಸ್ಕಾರ, ನಂಬಿಕೆನೇ ಹೋಗ್ಬಿಡೋದು ಜನಗಳ ಮೇಲೆ, ಆ ಥರ ಆಗಿಬಿಟ್ಟಿದೆ ಎಷ್ಟೋ ಮಕ್ಕಳುಗಳಿಗೆ ಅಂತ. ಅಂದರೆ ಒಂದು 10 ಮಕ್ಕಳು ಅಂತ ಹೇಳ್ತಾರಲ್ವ, ಆ ಥರ ಆಗಿ ಲೈಕ್ ಒಂದು ಅಡಿಕ್ಷನ್ಗೆ ಹೋಗ್ಬಿಟ್ಟಿದ್ರು ಅಂತ. ಸೊ ಅದನ್ನು ಸರಿ ಮಾಡೋಕ್ಕೆ ಮೀಡಿಯೇಟರ್ಸ್ ಬರಬೇಕಾಯ್ತು ಅಂತ. ಓಕೆ, ವಾಟ್ ಎಲ್ಸ್ ಬಾಬಾ? ಇದು ನಿಮ್ಮ ಮನೇಲೂ ಇರ್ಬೋದು, ಲೈಕ್ ನಿಮಗೆ ಪರಿಚಯ ಇದ್ದವ್ರ ಮನೇಲಿ ಇರ್ಬೋದು. ಅವರಿಗೆ ಮೀಡಿಯೇಟರ್ ಅಂತಂದರೆ ವಾಟ್ ಎಲ್ಸ್ ಬಾಬಾ? ಓಕೆ, ಸರ್ವೆಂಟ್. ಡಿಲೈಟ್ ಇನ್ ಸರ್ವಿಂಗ್ ಅದರ್ಸ್ ವಿತ್ ಅ ಫ್ರೀ ಆ್ಯಂಡ್ ಲವಿಂಗ್ ಹಾರ್ಟ್. ಈ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತೆಲ್ಲ ಹಾಕ್ತಾರೆ ಗೊತ್ತಾ. ಸೊ ಅಲ್ಲಿ ಸಮ್ ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಸಮ್ ಸಾರ್ಟ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರುತ್ತೆ. ಸೊ ಅಂಥ ಅಲ್ಲಿ ಅದೇ ತೋರಿಸ್ತಾ ಇರೋದು ಮೀಡಿಯೇಟರ್. ಸೊ ಅವ್ರು ಕೌನ್ಸಿಲಿಂಗ್ ಮಾಡಿ ಸರ್ವೆಂಟ್ ಅಂತಲೂ ಬಂತು ನೋಡಿ. ಸೊ ಹೆಲ್ಪ್ ಮಾಡಿದ್ದಾರೆ ಅಂತ. ಓಕೆ, ವಾಟ್ ಎಲ್ಸ್ ಬಾಬಾ? Destroyer. So releasing what is potentially destructive, preparing for new life. ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಮಾಡೋದೇ ಅದು ತಾನೇ. ಲೈಕ್ ಏನಿದೆ ನೆಗೆಟಿವಿಟಿ, ಏನಿದೆ ನಮಗೆ ನಮ್ಮಲ್ಲಿ ಅಡಿಕ್ಷನ್ ಏನಿದೆ, ಅದನ್ನು ತುಂಬ ನೀಟಾಗಿ ಕೇಸ್ ಸ್ಟಡಿ ಮಾಡಿ ಯಾವ ಥರ ಪ್ರೊಸೀಜರ್ಸ್ ಯಾವ ಥರ ಮಾಡಬೇಕು, ಹೇಗೆ ಯಾರು ಅಡಿಕ್ಟ್ ಆಗಿರ್ತಾರೆ ಹೇಗೆ ಅವ್ರನ್ನ ಸಮಾಧಾನವಾಗಿ
ಚೇಂಜ್ ಮಾಡಬೇಕು ಅವ್ರನ್ನ ಅನ್ನೋದನ್ನೆಲ್ಲ ತುಂಬ ಸ್ಟಡಿ ಮಾಡ್ತಾರೆ. ತುಂಬ ಪೇಷನ್ಸ್ ಇರಬೇಕು. ಅದಕ್ಕೇ ಹೆಲ್ಪ್ ಅಂತ ಹಿಂಗೆ ಬಂದಿರೋದು, ಸರ್ವೆಂಟ್ ಅಂತ. ಸೊ ಆಗಿದೆ ಈ ಥರ ಅಂತ. ಇದು ನಿಮ್ಮಲ್ಲಿ ಇರ್ಬೋದು, ನಿಮ್ಮ ಫ್ಯಾಮಿಲಿಲಿ ಇರ್ಬೋದು, ನಿಮ್ಮ ಪರಿಚಯಸ್ಥರಲ್ಲೂ ಇರ್ಬೋದು. ಸೊ ಇದು ಓಕೆ. ವಾಟ್ ಈಸ್ ಬಾಬಾ? Express soul insights in symbolic language. Poet. So ನೀವು ಆರ್ಟ್ ಇದರಲ್ಲೂ ಇದ್ದಿರ್ಬೋದು ಮುಂಚೆ. ಲೈಕ್ ಯಾರು ಹೇಳಿದ್ನಲ್ವಾ 10 ಜನ ಅಂತ ಕಾಣಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಂತ. ಸೊ ಅವ್ರಿಗೇನೆಂದರೆ ತುಂಬ ಆರ್ಟ್ ಬಗ್ಗೆನೂ ತುಂಬ ಫೋಕಸ್ ಇದ್ದಿರ್ಬೋದು ಅವ್ರಿಗೆ. ಬಟ್ ಇದು ಯಾವ ಥರ ಆಗ್ಬಿಡ್ತಂದರೆ, ಈ ಥರ ಚೈಲ್ಡ್ಹುಡ್ಡಾಗಿ ಅವ್ರಿಗೆ ಈ ಥರ ಅಡಿಕ್ಷನಿಗೆ ಬಂದುಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಈ ಥರ ಅಡಿಕ್ಷನ್ ಆಗಿಬಿಡ್ತು ಅವ್ರಿಗೆ ಅಂತ. ಈಗ ಏನಂದರೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಆ ಥರ ಎಕ್ಸ್ಪ್ರೆಸ್ ಮಾಡೋದೇ ಇರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಪಾಪ್ರೆ. ಓಕೆ. ಸೊ ಆ ಥರ ಹೇಗಿದ್ದವರು ಅಷ್ಟು ಚೆನ್ನಾಗಿ ಪೊಯೆಟ್ ಎಲ್ಲ ಅಂದರೆ ಕವನ ಎಲ್ಲ ಬರೆಯೋ ಥರ ಆ ಥರ ಇದ್ದವರು ಈ ಥರ ಚೈಲ್ಡ್ ವೂಂಡೆಡ್ ಆಗಿದ್ದಾಗಿದ್ದ ಈ ಥರ ಎಲ್ಲ ಕಲೆಗೆ ಬಗ್ಗೆ ಎಲ್ಲ ಮನಸ್ಸು ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಬೇಕಾಯ್ತು. ಸೊ ಇವಾಗ ಫ್ರೆಂಡ್ಶಿಪ್ಸ್ ಚೈಲ್ಡ್ ನೇಚರ್. ಸೊ ಈಗ ಫ್ರೆಂಡ್ಶಿಪ್ ವಿತ್ ಆ್ಯನಿಮಲ್ಸ್, ಕಮ್ಯುನಿಕೇಷನ್ ವಿತ್ ನೇಚರ್ ಸ್ಪಿರಿಟ್ಸ್. ಏನಂದರೆ ಇವಾಗ ಸ್ವಲ್ಪ ಚೇಂಜಸ್ ಬಂದಿದೆಯಂತೆ. ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದ ಮೇಲೆ ಸ್ವಲ್ಪ ಚೇಂಜಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಸೊ ವಾಟ್ ಎಲ್ಸ್ ನೋಡೋಣ, ಇನ್ನೇನಿದೆ ಗೈಡೆನ್ಸ್. ಎಸ್ ಬಾಬಾ. ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಇದರಿಂದ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿದಾಗ ತುಂಬ ದುಡ್ಡು ಖರ್ಚು ಆಯಿತು ಅಂತ ಹೇಳ್ತಾ ಇದ್ದಾರೆ. ತುಂಬ ದುಡ್ಡು ಖರ್ಚು ಮಾಡಬೇಕಾಯ್ತು ಅಂತ. ವಾಟ್ ಎಲ್ಸ್ ಪ್ರಾಬ್ಲಮ್? ಜಡ್ಜ್ಮೆಂಟ್. ಸೊ ಅದೇ ಇವಾಗ ಓಕೆ, ಇವಾಗ ಅರ್ಥ ಆಗಿದೆಯಂತೆ. ಸೊ ನಿಮಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ನೋಡಿ, ಏಸ್ ಆಫ್ ಕಪ್ಸ್ ಕೂಡ ಬಂದಿದೆ. ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆಯಂತೆ. ಅಂದರೆ ಸೆಲ್ಫ್ ಲವ್ ಮಾಡಬೇಕು. ಚೈಲ್ಡ್ ವೂಂಡಿಂದ ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ತುಂಬ ಹೆಲ್ಪ್ ಆಗಿದೆ ಅವ್ರಿಗೆ. ಅವರೆಲ್ಲ ಇದು ನೋವೇನಿತ್ತು, ಈ ವೂಂಡ್ ಏನಿತ್ತು ಅದನ್ನೆಲ್ಲ ಹೀಲ್ ಮಾಡಿಕೊಂಡು ಇವಾಗ ಮತ್ತೆ ಆ ಥರ ಅಡಿಕ್ಷನ್ಗೆಲ್ಲ ಹೋಗಬಾರ್ದು. ಆ ಥರ ಅಂದರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಬರ್ತಿದೆ, ಗೊತ್ತಿಲ್ಲ ಯಾಕೆ ಅಂತ. ಈ ಥರ ಅಡಿಕ್ಷನ್ನು ನಮ್ಮ ದೇಹಕ್ಕೆ ಅಥವಾ ಮನಸ್ಸಿಗೆ ಅಥವಾ ಆತ್ಮಕ್ಕೆ ಒಳ್ಳೆಯದಲ್ಲ ಅನ್ನೋದು ಇವಾಗ ಜಡ್ಜ್ಮೆಂಟ್ ಬಂದಿರೋದು ಅರ್ಥ ಆಗಿದೆ. ಮುಂಚೆ ಹೇಗಿದ್ರು ಅಂದರೆ ರೆಬಲ್ ಥರ ಇದ್ರಂತೆ. ಯಾರಿಗೇನು ಕೇಳೋದು, ನಾನು ಮಾಡ್ತೀನಿ ಅನ್ನೋ ಥರ ಇದ್ದಿದ್ದು. ಸೊ ಈ ಥರ ಚೇಂಜ್ ಆಗಿದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಯಾರಿಗೋ ಕನ್ಫರ್ಮೇಷನ್ನು. ಸೊ ಎನರ್ಜಿ ಈ ಥರ ಪಿಕ್ ಆಗಿದೆ. ಸೊ ತುಂಬ ದುಡ್ಡು ಖರ್ಚು ಮಾಡಬೇಕಾಯ್ತು ಅಂತಲೂ ಹೇಳ್ತಾ ಇದ್ದಾರೆ. ಓಕೆ. ಸೊ ನೋಡೋಣ ಗೋಲ್ಡನ್ ಕಾರ್ಡ್ಸ್ ಅಡ್ವೈಸ್ ಏನಿದೆ ಅಂತ ಬಾಬಾದು. ಬಾಬಾ ವಾಟ್ ಎಲ್ಸ್ ಅಡ್ವೈಸ್ ಬಾಬಾ? ನನಗಿಲ್ಲಿ ಕಾಣ್ತಾ ಇರೋದು
ರಿಲೇಟಿವ್ ಮಾಡಿದ್ದು ಅನ್ನೋ ಥರ. ಅಂದರೆ ಈ ಥರ ನಶೆ ಆಗಲಿ, ಈ ಥರ ಅಡಿಕ್ಷನ್ ಏನಾಗಿದೆ, ಸೊ ನಿಮ್ಮ ರಿಲೇಷನಲ್ಲೇ ಯಾರೋ ಈ ಥರ ಅಭ್ಯಾಸ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರು ರೆಬೆಲ್ ಆಗಿದ್ದು ಯಾಕೆ ಅಂದರೆ ಅವ್ರು ಹೇಳ್ಕೊಟ್ಟಿದ್ದಕ್ಕೆ. ಯಾರನ್ನೇನು ಕೇಳ್ತೀಯ ನೀನು, ಸ್ಮೋಕ್ ಇರ್ಬೋದು ಅಥವಾ ಡ್ರಗ್ಸ್ ಆಗಿರ್ಬೋದು, ಏನಾದರೂ ಅಥವಾ ಡ್ರಿಂಕ್ಸ್ ಈ ಥರ ಮಾಡುವಂತ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಅಭ್ಯಾಸ ಮಾಡಿಸಿರೋದು ಹೆಂಗೆ ಅಂತಂದರೆ, ಫ್ಯಾಮಿಲಿಯವರೇನೆ ಯಾರೋ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸಿರೋದು. ಬಟ್ ಇದನ್ನು ದೂರ ಎಲ್ಲೋ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ದೂರ ಅಂದರೆ ಒಂದು ಕಾಡು ಥರ ಕಾಣಿಸ್ತು, ಲೈಕ್ ಅಂದರೆ ಔಟ್ಸ್ಕರ್ಟ್ ಅಂತ ಹೇಳ್ತಾರೆ ನೋಡಿ, ಆ ಥರ ಹೊರ ಪ್ರದೇಶ, ಹೊರಾಂಗಣ, ಆ ಥರ ಎಲ್ಲೋ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸಿದ್ರು ಅಂತ. ಓಕೆ, ತಿಳಿಸ್ಬೋದು. ಟ್ರಸ್ಟ್ ವರ್ತಿ, ನೀವು ನಂಬಿದ್ರಿ, ಅವರು ನಂಬಿದ್ರು, ಆದರೆ ಈ ಥರ ಮೋಸ ಮಾಡಿದ್ರು ಅಂತ ಇದ್ದಾರೆ. ಮನಿಗೋಸ್ಕರ, ದುಡ್ಡುಗೋಸ್ಕರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಮೇಲೆ ನಿಮ್ಮ ದುಡ್ಡು ಕಾಸು ಚೆನ್ನಾಗಿದೆ ಅಂತ ಹೇಳಿ ನಿಮ್ಮ ಮಕ್ಕಳನ್ನ, ಓಕೆ, ಮಗಳು ಅಥವಾ ಮಗ, ಇಲ್ಲಿ ಜೆಂಡರ್ ಏನೂ ಇರೋದಿಲ್ಲ, ನಾನು ಹೇಳಿದ್ದೀನಿ. ಸೊ ಅವ್ರನ್ನ ಕರ್ಕೊಂಡೋಗಿ ಔಟ್ಸ್ಕಟ್ಸ್ ಥರ, ಲೈಕ್ ತುಂಬ ಒಳ್ಳೆಯದು ನಿಮಗೇನು ಚೆನ್ನಾಗಿ ಇದು ಮಾಡಿಬಿಟ್ಟು, ಲೈಕ್ ಚೈಲ್ಡ್ಹುಡ್ಡಿಂದನೇ ಆಯಿತಾ, ಈಗ ಕಾಣ್ತಾ ಇರೋದು 15 ಇಯರ್ಸ್ ಆ ಥರ, 18 ಇಯರ್ಸ್ ಆ ಥರ ಅವಾಗಿಂದ ಅಭ್ಯಾಸ ಮಾಡಿಸಿ ಸೋಷಿಯಲ್ ಎಫೆಕ್ಟ್ ತುಂಬ ಆಯಿತು ಅವ್ರಿಗೆ. ಅಂದರೆ ಯಾರದ್ದೇನು ಅನ್ನೋ ಥರ, ನನ್ನ ದುಡ್ಡು ನಾನು ಖರ್ಚು ಮಾಡ್ತೀನಿ ಅನ್ನೋ ಥರ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಓಕೆ ಓಕೆ, ಫ್ರೆಂಡ್ ಅಂತೆಪ್ಪ, ಫ್ರೆಂಡ್ ಅಂತ ಬರ್ತಾ ಇದೆ. ಫ್ಯಾಮಿಲಿ ಕಾಣಿಸ್ತು, ಸೊ ಫ್ರೆಂಡ್ ಕೂಡ. ಓಕೆ, ಸ್ವಲ್ಪ ಜನಕ್ಕೆ ಫ್ಯಾಮಿಲಿ ಪರ್ಸನ್ ಕರ್ಕೊಂಡೋಗಿ ಮಾಡಿದ್ದು, ಸ್ವಲ್ಪ ಜನಕ್ಕೆ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫ್ರೆಂಡ್, ಸಂಗತ್ ಕ ಅಸರ್ ಅಂತಾರೆ ನೋಡಿ, ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಚಿಪ್ಕು, ಸ್ನೀಕಿ, ಸೊ ಯಾರೋ ತುಂಬ ಚಿಪ್ಕು ಥರ ಇದ್ದುಬಿಟ್ಟು ಫ್ರೆಂಡು ಈ ಥರ ಕರ್ಕೊಂಡೋಗಿ ಅವ್ರಿಗೆ ಈ ಥರ ನಶಾ ಅದರದ್ದು ಚಟ ಹಿಡಿಸಿದ್ದಾರೆ ಅಂತ. ಸೊ ಇವಾಗ ನೀವು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕಿ ಇವಾಗ ಅರ್ಥ ಆಗಿದೆಯಂತೆ. ಸೊ ಅದು ತಪ್ಪು ನಾವು ಮಾಡಿದ್ದು ಅಂತ ಇವಾಗ ಅರ್ಥ ಆಗಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಗಿದೆ. ಸೊ ಇನ್ನು ಮುಂದಕ್ಕೆ ಮತ್ತೆ ಹೋಗೋದಿಲ್ಲ. ಇವಾಗ ಅವ್ರಿಗೆ ಅದೇ ಹೇಳಿದ್ನಲ್ಲ, ಸೆಲ್ಫ್ ಲವ್ ಬಗ್ಗೆ ಇವಾಗ ಬುದ್ಧಿ ಬಂದಿದೆ. ಇಲ್ಲ ಲೈಫ್ ಹಾಳಾಗೋಗುತ್ತೆ, ಆರೋಗ್ಯ ಹಾಳಾಗುತ್ತೆ ಅನ್ನೋದು ಇವಾಗ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ವಾಪಸ್ ಬರ್ತೀನಿ. ಸೊ ಇದು ನೋಡಿ ಯಾರಿಗೆ ಅನ್ವಯಿಸುತ್ತೆ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಪರಿಚಯಸ್ಥರು ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಆಗಿರ್ಬೋದು. ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಯಾರಿಗಾದರೂ ಹೆಲ್ಪ್ ಬೇಕು ಅಂತಂದರೆ ಹೆಲ್ಪ್ ಆಗುತ್ತೆ. ಲೈಕ್ ಹೀಲಿಂಗ್ ಬಗ್ಗೆ ಆಗಲಿ ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಟ್ಟಿರ್ತೀನಿ, ಡೀಟೇಲ್ಸ್ ಎಲ್ಲ ತೊಗೊಳ್ಳಿ. ಓಕೆನಾ? ಸೊ ಓಕೆ, ಇಲ್ಲಿ ತನಕ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.